ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಹೇಮಲತಾ ಚಂದನ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತೆಂತೂ ತುಂಬಾ ಬ್ಯುಸಿ ಮಾರ್ನಿಂಗ್ ಅಂತಲೇ ಹೇಳ್ಬೋದು. ನನ್ನ ಮಗ ಅಂತೂ ನನಗೇನು ಕೆಲಸನೂ ಮಾಡೋಕ್ಕೆ ಬಿಡಲ್ಲ, ಹೊರಡೋಕ್ಕೂ ಬಿಡಲ್ಲ. ಡ್ಯೂಟಿಗೆ ಹೋಗೋಷ್ಟರೊಳಗೆ ಇವನನ್ನು ರೆಡಿ ಮಾಡ್ಕೊಂಡು ತುಂಬ ಲೇಟಾಗುತ್ತೆ. ಇವತ್ತು ಮಾರ್ನಿಂಗಿಂದಲೇ ನಾನು ವೀಡಿಯೋ ಸ್ಟಾರ್ಟ್ ಮಾಡ್ಕೋತಿದ್ದೀನಿ. ಅವನ್ನ ರೆಡಿ ಮಾಡಿ ನಾನು ರೆಡಿಯಾಗಿ ತಿಂಡಿ ತಿನ್ನಿಸ್ಕೊಂಡು ಮನೇಲಿ ಪಾತ್ರೆ ತೊಳೆದು ತಿಂಡಿ ಮಾಡಿ ಕಸ ಗುಡಿಸಿ ಹೋಗೋಷ್ಟರೊಳಗೆ ಸಾಕಾಗುತ್ತೆ. ಒಂದೊಂದು ಸತಿ ಮನೇಲಿ ಏನು ಕೆಲಸನೂ ಮಾಡೋಕ್ಕಾಗಲ್ಲ, ಹಾಗೆ ಹೋಗ್ಬಿಡ್ತೀನಿ. ಹೇಗೋ ಮನೇನು ಪಾಪನು ಕೆಲಸ ಮೂರನ್ನು ಮ್ಯಾನೇಜ್ ಮಾಡಿಕೊಂಡು ನಿಭಾಯಿಸ್ಕೊಂಡು ಹೇಗೋ ಜೀವನ ಸಾಗಿಸ್ತಾ ಇದ್ದೀನಿ. ಈಗಲೇ ನನಗೆ ದೇವರು ಶಕ್ತಿ ಕೊಡಲಿ, ತಾಳ್ಮೆ ಕೊಡಲಿ ಅಂತ ನಾನು ಕೇಳ್ಕೊತೀನಿ. ಕ್ರೀಮ್ ಹಚ್ಚಿಸ್ಕೊತಿಲ್ಲ ಅವನು, ಏನೇನೋ ಸುಳ್ಳು ಹೇಳಿ ಅದು ಇದು ಹೇಳಿ ಹಚ್ಚುತ್ತಾ ಇದ್ದೀನಿ. ಹಣ್ಣು ಬಟ್ಟೆ ಇಟ್ಕೊಂಡ್ರೆ ಹಣ್ಣು ಬಟ್ಟೆ ಇಟ್ಕೊಳಕ್ಕೆ ಬಿಡಲ್ಲ, ಅದನ್ನು ಕೇಳ್ತಾನೆ. ಅಮ್ಮ ಅದು ಬೇಕು ಇದು ಬೇಡ ಅಂತ ಹೇಳ್ತಾನೆ. ಹಠ ಅಂದರೆ ಹಠ. ಇಲ್ಲಿ ಅಂಗನವಾಡಿಗೆ ಹೋಗೋಕ್ಕೆ ಅಂತೇಳಿ ಒಂದು ಸರಿ ತಿಂಡಿ ತಿಂದಿರಲಿಲ್ಲ, ಹಾಗಾಗಿ ಒಂದು ಆರೆಂಜ್ ಮತ್ತು ಒಂದು ಆ್ಯಪಲ್ ಇಟ್ಕೊಂಡಿದ್ದಾನೆ. ಡ್ಯೂಟಿಗೆ ಹೋಗೋಕ್ಕೆ ಅಂತ ಹೊರಗಡೆ ಹೊರಟು ಬಂದ್ವಿ. ಇಲ್ಲಿ ನಮ್ಮ ಕರು ಹುಷಾರಿರಲಿಲ್ಲ, ಬೆಳಗ್ಗೆ ಆಗಲೇ ನೋಡ್ಕೊಂಡು ಹೋಗಿದ್ವಿ. ಮತ್ತೆ ಇನ್ನೊಂದ್ಸತಿ ನೋಡೋಣ ಅಂತ ಬಂದ್ವಿ ಹೇಗಿದೆ ಅಂತ ಹೇಳಿ. ಆದರೂ ಯಾಕೋ ಹುಷಾರಾಗಿಲ್ಲ, ತುಂಬ ಮಂಕಾಗಿದೆ. ಇದು ಏನಾಗಿದೆ ಅಂತ ಗೊತ್ತಿಲ್ಲ. ಕೈಕಾಲೆಲ್ಲ ಸ್ವಾಧೀನ ಇಲ್ಲ, ತುಂಬ ಸುಸ್ತಾಗಿದೆ. ಸ್ವಲ್ಪ ಹುಲ್ಲನ್ನು ಮೆಲುಕಾಗ್ತಾಯಿತ್ತು. ನನ್ನ ಮಗ ಮಾತಾಡಿಸ್ತಿದ್ದಾನೆ ಅದನ್ನು. ಹುಷಾರಿಲ್ಲದ ಕರುಗೂ ಕಿತಾಪತಿ ಮಾಡ್ತಿದ್ದಾನೆ, ಕಣ್ಣೆಲ್ಲ ಮುಟ್ಟೋದು ನೋಡಿ. ಇಲ್ಲಿ ನೆಕ್ಸ್ಟ್ ಇಲ್ಲಿ ನಾನು ಅಂಗನವಾಡಿಗೆ ಬಂದ ತಕ್ಷಣವೇ ಬಾಳೆಗೊನೆ ನೋಡ್ತೀನಿ ಅನ್ಸತಿ. ಒಂದು ವರ್ಷ ಆದಮೇಲೆ ಫಸಲು ಕೊಟ್ಟಿದ್ದೆ. ಡ್ಯೂಟಿ ಎಲ್ಲ ಮುಗಿಸ್ಕೊಂಡು ಬಂದ ನಂತರ ಕರುಗೆ ನೀರು ಕೊಡ್ಸೋಣ ಅಂತ ಬಂದೆ. ಪರವಾಗಿಲ್ಲ, ಒಂದು ಸ್ವಲ್ಪ ಸುಧಾರಿಸಿತ್ತು. ಆದರೆ ನೀರು ಮಾತ್ರ ಕುಡಿಲಿಲ್ಲ. ಅದು ಅವ್ರ ಫ್ರೆಂಡನ್ನು ಮಿಸ್ ಮಾಡ್ಕೋತಿತ್ತು. ನೆಕ್ಸ್ಟು ಬರುತ್ತೆ ವೀಡಿಯೋ ನೋಡಿ, ಫ್ರೆಂಡ್ ಮಿಸ್ ಮಾಡ್ಕೋತಿರೋದು. ನಮ್ಮ ಅತ್ತೆ ಇದಕ್ಕೆ ಶಿರಪ್ ಎಲ್ಲ ತೊಗೊಬಂದಿದ್ರೆ ಕುಡಿಸ್ಬೇಕು. ಇಲ್ಲಿ ನಮ್ಮ ಮೇಕೆನ ನಮ್ಮ ಅಜ್ಜಿ ಕೈಲಿ ಬಗ್ಸೋಕ್ಕೆ ಆಗ್ದಲೇ ಚೈನಾಗ ಕಟ್ಟಿದೆ ನೋಡಿ. ಇದಕ್ಕೆ ಹೀಗೆ ಆಗಬೇಕು. ಮೇಕೆನ ಹಿಡಿಯೋಕ್ಕಾಗಲ್ಲ ಅಂತ ಅಜ್ಜಿ ಮಾತೆ ಕೇಳಲ್ಲ, ಚುಚ್ಚೋದು ಏನೇನೋ ಮಾಡುತ್ತೆ ಇದು ಅಂತ ಹಿಡಿಯೋಕ್ಕೆ ಆಗಲ್ಲ. ನಮ್ಮ ಅಜ್ಜಿ ಮೊದಲು ತಂದಾಗ ಹುಲ್ಲು ಮಾತ್ರ ತಿಂತೈತಿ, ಇವಾಗ ಎಲ್ಲನೂ ತಿನ್ನುತ್ತೆ ಇದು. ಇವಾಗ ಇಲ್ಲಿ ನೋಡಿದ್ದು ಅದು ಫ್ರೆಂಡ್ ಮಿಸ್ ಮಾಡ್ಕೋತೈತೆ ಅಂತ ಹೇಳಿದ್ನಲ್ಲ, ಅದು ಇದು. ಇನ್ನೊಂದು ಕರು ನಮ್ಮದು ಅಂಬ ಅಂತ ಕರಿತಿಲ್ಲ, ಸತಾಯಿಸ್ತಿದ್ದೆ ನನ್ನನ್ನು. ನೆಕ್ಸ್ಟ್ ನೋಡಿ ಹೆಂಗಾಡುತ್ತೆ ಅಂತ. ಅಯ್ಯೋ 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 ಪ್ರೀತಿ ನೋಡಿ, ಪ್ರೀತಿ ಉಕ್ಕರಿತೈತೆ. ಅಲ್ಲೇ ಐತೆ ನಡಿ, ಎಲ್ಲೂ ಹೋಗಿಲ್ಲ. ಮೂಗ ಪ್ರಾಣಿಗಳು ಎಷ್ಟು ಫ್ರೆಂಡ್ಶಿಪ್ ಬೆಲೆ ಕೊಡ್ತವೆ ಅಂತ ನನಗೆ ಇದನ್ನು ನೋಡೇ ಗೊತ್ತಾಗಿತ್ತು. ಅದು ಹುಷಾರಿಲ್ಲ ಅಂತೇಳಿ ತುಂಬ ಫೀಲ್ ಮಾಡ್ತಿದೆ ಅನಿಸುತ್ತೆ. ಇದು ನಮ್ಮ ಸುಬ್ಬು, ಇದು ನಮ್ಮ ದನ ಎಲ್ಲ ಕಾಯುತ್ತೆ, ಮುದ್ದಿನ ಸುಬ್ಬು. ಇದು ನಮ್ಮ ಪಾಪುಗೆ ಕೈಯಲ್ಲಿ ಕಾಲಲ್ಲೆಲ್ಲ ಸ್ವಲ್ಪ ತುರಿಯಾಗಿದೆ. ಹಾಗಾಗಿ ಹಾಸ್ಪಿಟಲ್ ತೋರಿಸ್ಕೊಬರೋಣ ಅಂತೇಳಿ ಸಂಜೆ ಹೊರಟೆ ನಾನು ಹಾಸ್ಪಿಟಲ್ಗೆ. ಬಟ್ ಹಾಸ್ಪಿಟಲ್ ಕರ್ಕೊಂಡೋದ್ರೆ ನನ್ನ ಮಗ ಹಾಸ್ಪಿಟಲ್ನ ಪಾರ್ಕ್ ಅನ್ಕೋಬಿಟ್ಟಿದ್ದಾನೆ. ಡಾಕ್ಟ್ರಿಗೆ ತೋರಿಸ್ತೀನಿ, ಇಂಜೆಕ್ಷನ್ ಮಾಡಿಸ್ತೀನಿ ಅಂದರೂ ಹೆದರ್ಕೋತಿಲ್ಲ. ಇಲ್ಲಿ ಆ ಹುಡುಗಿ ಆಟ ಸಾಮಾನು ತಗೊಂಡೋದ್ರೆ ಅಮ್ಮ ನಂಗೆ ಅದು ಬೇಕು ಕೊಡಿಸು, ನಂಗೆ ಇದು ಬೇಕು ಕೊಡಿಸು. ಅವ್ನಿಗೆ ಏನೋ ಒಂಥರ ಪಾರ್ಕಲ್ಲೇ ಇದ್ದೀನಿ ಏನೋ ಫೀಲ್ ಆಗ್ತಾ ಇದೆ ಅನಿಸುತ್ತೆ ನೋಡಿ. ಇಲ್ಲಿ ಒಂದು ಸ್ವಲ್ಪನೂ ಭಯ ಪಡ್ದಂಗೆ ಆಟ ಆಡ್ತಿದ್ದಾನೆ. ಪಾಪ ಹುಡುಗಿ ಕೊಟ್ಟೋಯ್ತು, ಹಾಗಾಗಿ ಆಟ ಆಡ್ತಿದ್ದಾನೆ ಆರಾಮಾಗಿ. ಮಣ್ಣಲ್ಲೆಲ್ಲ ಆಟ ಆಡ್ತಾನಲ್ಲ, ಹಾಗಾಗಿ ಆ ಥರ ಅಲರ್ಜಿ ಆಗಿದೆ ಅಂತೆ. ನೆಕ್ಸ್ಟ್ ತೋರಿಸ್ಕೊಂಡು ಬಂದಮೇಲೆ ನೋಡಿ ಮೊಸರು ಇಪ್ಪು ಹಾಕಿದ್ದೆ, ತುಂಬ ಚೆನ್ನಾಗೈತೆ. ನಮ್ಮ ಹಸುದು ಹಾಲು, ಮೊಸರು, ಬೆಣ್ಣೆ, ತುಪ್ಪ ತುಂಬ ಚೆನ್ನಾಗಾಗುತ್ತೆ. ಕೇಕ್ ಥರ ಬಂದಿದೆ ನೋಡಿ. ಇದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಮೊಸರು ಯಾವ ಥರ ಮಾಡ್ತೀನಿ ಅಂತ ಹೇಳಿ. ಇದನ್ನೇ ನೈಟು ಮೊಸರು ಅನ್ನ ಹಾಕಿ ಊಟ ಮಾಡಿದ್ವಿ. ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ನನ್ನ ವೀಡಿಯೋಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸಪೋರ್ಟ್ನ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.